ನೀವು PUC ಇಲ್ಲವೇ ಡಿಪ್ಲೊಮಾ ಪಾಸ್ ಮಾಡ್ಕೊಂಡಿದ್ದೀರಾ ಅಂದರೆ ರೈಲ್ವೆ ಟಿಕೆಟ್ ಕಲೆಕ್ಟರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗ್ತಾ ಇದೆ. 11,250 ಹುದ್ದೆಗಳು. ಯಾವೆಲ್ಲ ರಾಜ್ಯದಲ್ಲಿ ಖಾಲಿ ಇರುವಂಥ ಹುದ್ದೆಗಳು, ಜಿಲ್ಲೆಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಭಾರತೀಯ ರೈಲ್ವೆ ಇಲಾಖೆಯ ನೇಮಕಾತಿ ಹಂಗಾಮ ಮತ್ತೆ ಮುಂದುವರಿತಾ ಇದೆ. 2024-25ನೇ ಸಾಲಿನಲ್ಲಿ ಜನವರಿಯಿಂದ ಈವರೆಗೆ ಸುಮಾರು 15,000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಪ್ರಕಟಿಸಿದ್ದಾರೆ ಆಲ್ರೆಡಿ. ಲೈಕ್ ಅಸಿಸ್ಟೆಂಟ್ ಲೋಕೋ ಪೈಲಟ್, ಟೆಕ್ನಿಷಿಯನ್ ಮತ್ತು RPFನಲ್ಲಿ ಖಾಲಿ ಇರುವಂಥ 4,000ಕ್ಕೂ ಹೆಚ್ಚು ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಗೂ ಕೂಡ ಅರ್ಜಿ ಸಲ್ಲಿಕೆ ಮುಕ್ತಾಯ ಕೂಡ ಆಗಿರುವಂಥದ್ದು. ಇದೀಗ ಸದ್ಯದಲ್ಲಿ ನಿಮಗೆ ರೈಲ್ವೆ ಟಿಕೆಟ್ ಕಲೆಕ್ಟರ್ ಹುದ್ದೆಗೂ ಕೂಡ ಅಪ್ಲಿಕೇಶನ್ಸ್ ಅನ್ನು ಕರೀತಾರೆ ಅನ್ನುವಂಥ ಮಾಹಿತಿ ಹೊರಬಿದ್ದಿರುವಂಥದ್ದು. ಈ ರೈಲ್ವೆ ಇಲಾಖೆಯು ಈ ಬಾರಿಯೂ ಕೂಡ ಬರೋಬ್ಬರಿ 11,250 ಟಿಕೆಟ್ ಕಲೆಕ್ಟರ್ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ರೈಲ್ವೆಯಲ್ಲಿ ಕಾರ್ಯನಿರ್ವಹಿಸುವ ಕನಸಿರುವ ಅಭ್ಯರ್ಥಿಗಳು ದಯವಿಟ್ಟು ಈ ಹುದ್ದೆಗಳಿಗೆ ಪ್ರಯತ್ನ ಮಾಡಬಹುದಾಗಿರುತ್ತೆ. 18 ಕನಿಷ್ಠ ವಯಸ್ಸು, 38 ಗರಿಷ್ಠ. ಇಲ್ಲಿ ಏಜ್ ಲಿಮಿಟ್ಸ್ ಕೂಡ ಇರುತ್ತೆ. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್, SC ST ಅವರಿಗೆ 5 ವರ್ಷ ಆಗಿರುತ್ತೆ. ವಿದ್ಯಾರ್ಹತೆಯನ್ನು ನೋಡೋದಾದ್ರೆ ನೀವು PUC ಎಲ್ಲವೇ ಡಿಪ್ಲೊಮಾ ಮಾಡ್ಕೊಂಡಿದ್ದೀರಾ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ಸ್ ಫೀಸ್ ಕೂಡ ಇರುವಂಥದ್ದು. ಆ್ಯಂಡ್ ನಿಮಗೆ ಎಕ್ಸಾಮ್ ನಿಮ್ಮ ಕನ್ನಡ ಸೇರಿ 13 ಭಾಷೆಗಳನ್ನು ನಿಮಗೆ ಅವಕಾಶ ಕೊಟ್ಟಿರ್ತಾರೆ. ನೀವು ಯಾವ ಭಾಷೆನಲ್ಲಾದರೂ ನಿಮ್ಮ ಇಷ್ಟದ ಭಾಷೆಯಲ್ಲಿ ಎಕ್ಸಾಮನ್ನು ಬರಿಬೋದಾಗಿರುತ್ತೆ. CBT ಟೆಸ್ಟ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಒಂಥರ ಫಿಸಿಕಲ್ ಟೆಸ್ಟ್ ಆಗಿರುತ್ತೆ. ಯಾವಾಗ ಇದು ಅಪ್ಡೇಟ್ ಮಾಡ್ತಾರೋ ಈ ಒಂದು ನೋಟಿಫಿಕೇಶನ್ ಖಂಡಿತ ನಿಮಗೆ ನಾನು ತಿಳಿಸ್ತೀನಿ.